ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ಯಾರೆಟಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಕ್ಯಾರೆಟ್ನ 4 ತೊಗೊಂಡು, ಮೀಡಿಯಮ್ ಸೈಜ್ವು 4 ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ನೋಡಿ, ತೊಳೆದು ಈ ಥರ ತುರಿದಿಟ್ಕೋಬೇಕು. 1.5 ಕಪ್ಪು ತೊಗೊಂಡಿದ್ದೀನಿ. ಮತ್ತು ಶುಗರ್ 1 ಕಪ್ ತೊಗೊಂಡಿದ್ದೀನಿ. ತುಪ್ಪ 2 ಟೀ ಸ್ಪೂನ್ ಬೇಕು. ನೋಡಿ, ಇದರಲ್ಲಿ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಇದರಲ್ಲಿ ತುರಿದಿಟ್ಕೊಂಡಿದ್ದೀನಿ ನಾನು. ಕಾಯಿಸಿರೋ ಅಂತಹ ಹಾಲು 1/2 ಲೀಟ್ರು. ಮತ್ತು ಏಲಕ್ಕಿನ 4-5 ಪುಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ. ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಕ್ಯಾರೆಟ್ ಹಲ್ವಾಗೆ. ತುಂಬ ಈಸಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಪಾನ್ ಇಟ್ಕೊಂಡು ಸ್ಟವ್ ಮೇಲೆ 2 ಟೀ ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡಿ, ತುಪ್ಪ ಬಿಸಿ ಆದಮೇಲೆ ಗೋಡಂಬಿನ ಹುರ್ಕೋಬೇಕು. ಈಗ ಗೋಡಂಬಿ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಬೋದು. ದ್ರಾಕ್ಷಿ ಒಂದು ಬಿಟ್ಟು ಎಲ್ಲ ಹಾಕ್ಕೊಬೋದು. ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೇ ತೊಗೊಂಡಿದ್ದೀನಿ. ನೋಡಿ, ಈಗ ಸೈಡ್ಗೆ ಇಟ್ಕೊಂಡು ಕ್ಯಾರೆಟ್ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಕ್ಯಾರೆಟ್ನ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಈ ಥರ ತುಪ್ಪದಲ್ಲಿ ಹುರಿದು ಹಾಲು ಸೇರಿಸ್ಬಿಟ್ಟು ವಿಸಿಲ್ ಹಾಕ್ಸ್ಕೊಬೋದು. 2 ವಿಸಿಲ್ಲು ಬೇಗ ಆಗುತ್ತೆ. ಈಗ ನೋಡಿ, ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಶುಗರ್ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಶುಗರ್ ಹಾಕ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಕಡಿಮೆನೇ ತಗೊಳ್ಳಿ ಶುಗರು, ಯಾಕಂದರೆ ಕ್ಯಾರೆಟು ಸ್ವೀಟಾಗಿರುತ್ತಲ್ಲ, ಆದ್ದರಿಂದ ಸ್ವಲ್ಪ ಶುಗರ್ನ ಕಡಿಮೆ ಆದರೂ ಪರವಾಗಿಲ್ಲ. ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇರಬೇಕು ಶುಗರ್ ಹಾಕಿದ್ಮೇಲೆ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಶುಗರ್ ಕರಗ್ತಾ ನೀರು ಥರ ಆಗುತ್ತೆ. ಆದರೂ ಚೆನ್ನಾಗಿ ಕಲಿಸ್ಕೋಬೇಕು. ಅದರಲ್ಲೇ ಪಾಕ ಥರ ನೋಡಿ ಗಟ್ಟಿಯಾಗಿ ಬರ್ತಾಯಿದೆ. ಈಗ 1/2 ಲೀಟ್ರ್ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ನಾನು. ಹಸಿ ಹಾಲು ಹಾಕೋದು ಬೇಡ ಅಂತ. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದರಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಹಲ್ವಾ. ಮಕ್ಕಳು ಮನೆಯಲ್ಲಿ ಕೇಳಿದಾಗ ತುಂಬ ಈಸಿಯಾಗಿ ಮಾಡ್ಬೋದು ಈ ಸ್ವೀಟ್ನ. ಯಾರನ್ನ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು. ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಹಾಲೆಲ್ಲ ಅದರಲ್ಲೇ ಸ್ಪ್ರೆಡ್ಡಾಗಿ ಕಡಿಮೆ ಆಗ್ತಾಯಿದೆ. ನೋಡಿ, ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.